ಸರ್ಕಾರಿ ಸ್ವತ್ತಿನ ಸ್ವಾಧೀನಕ್ಕೆ ಹೋದ ಅಧಿಕಾರಿಗಳ ಮೇಲೆ ಎಸಿಪಿ ದರ್ಪ ತೋರಿದ್ದನ್ನ ನೋಡಿದ್ರಿ. ಇದೀಗ ಅತಿಕ್ರಮ ಪ್ರವೇಶ ಮಾಡಿದ್ರು ಅಂತ ಬಿಡಿಎ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸರ್ಕಾರಿ ಜಾಗ ಉಳಿಸೋಕೆ ಹೋದವರ ಮೇಲೆ ಎಫ್ಐಆರ್. ಪ್ರಭಾವಿಗಳಿಗಾಗಿ ಕಾನೂನು ಗಾಳಿಗೆ ತೂರಿ ಕೇಸ್ ಹಾಕಿದ ಖಾಕಿ. ಸರ್ಕಾರಿ ಆಸ್ತಿ ಕಬಳಿಸಿರೋ ಪ್ರಭಾವಿಗಳ ರಕ್ಷಣೆಗಾಗಿ ಯಾವ ರಿಸ್ಕ್ ಬೇಕಾದರೂ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಈ ಸ್ಟೋರಿ ತಾಜಾ ನಿದರ್ಶನ. ಸರ್ಕಾರಿ ಕೆಲಸ ದೇವರ ಕೆಲಸ. ಯಾರೇ ಸರ್ಕಾರಿ ಆಸ್ತಿ ಕಬಳಿಸಿದ್ರೆ ಅದನ್ನ ಸರ್ಕಾರದ ವಶಕ್ಕೆ ಪಡೆಯಲು ಹೋರಾಡುವ ಯಾವುದೇ ಅಧಿಕಾರಿಯಾದ್ರೂ ಅವರಿಗೆ ಉಳಿಗಾಲವಿಲ್ಲ. ಅಂಥ ಅಧಿಕಾರಿಗಳನ್ನ ಮಾನಸಿಕವಾಗಿ ಕುಗ್ಗಿಸೋ ಕೆಲಸ ವ್ಯವಸ್ಥಿತವಾಗಿ ನಡೆಯುತ್ತಿದೆ. ಕಳೆದ ಗುರುವಾರ ಬಿಡಿಎ ಸ್ವತ್ತು ಸ್ವಾಧೀನಕ್ಕೆ ಹೋಗಿದ್ದ ಅಧಿಕಾರಿಗಳ ಮೇಲೆ ಬಾಣಸವಾಡಿ ಎಸಿಪಿ ಉಮಾಶಂಕರ್ ಅಡ್ಡಿಪಡಿಸಿದ್ದು ನೋಡಿದ್ರೆ, ಅಕ್ರಮ ಕಟ್ಟಡ ಡೆಮಾಲಿಷನ್ಗೆ ಹೋದ ಅಧಿಕಾರಿಗಳಿಗೆ ಆವಾಜ್ ಬಿಟ್ಟು ಜೆಸಿಬಿ ಚಾಲಕನ ಮೇಲೆ ಎಸಿಪಿ ಕಪಾಳ ಮೋಕ್ಷ ಮಾಡಿದ್ರು. ಇದೀಗ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ನಿವೇಶನದ ಮಾಲೀಕ ಎಂದು ಹೇಳಿಕೊಂಡಿರೋ ಪ್ರಭಾಕರ್ ರೆಡ್ಡಿ ಬಿಡಿಎ ಅಧಿಕಾರಿಗಳಾದ ವಾಸುದೇವ್, ಸವಿತಾ ಸೇರಿದಂತೆ ಕೆಲ ಅಧಿಕಾರಿಗಳ ವಿರುದ್ಧ ಅತಿಕ್ರಮ ಪ್ರವೇಶದ ಕೇಸ್ ದಾಖಲಿಸಿದ್ದಾರೆ. ಬಿಡಿಎ ಅಧಿಕಾರಿಗಳು ಡೆಮಾಲಿಷನ್ಗೆ ಹೋದ್ರೆ ಅತಿಕ್ರಮ ಪ್ರವೇಶ ಹೇಗಾಗುತ್ತೆ? ಯಾರ ಪ್ರಭಾವಕ್ಕೆ ಒಳಗಾಗಿ ಪೊಲೀಸರು ಬಿಡಿಎ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅಂತ ಗೃಹ ಸಚಿವರು ಉತ್ತರ ನೀಡಬೇಕಿದೆ. ಇನ್ನು ದೂರಿಗೆ ಪ್ರತಿಯಾಗಿ ಬಿಡಿಎ ಅಧಿಕಾರಿಗಳು ಪ್ರಭಾಕರ್ ರೆಡ್ಡಿ, ಅಭಿಲಾಷ್ ವಿರುದ್ಧ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜೀವ ಬೆದರಿಕೆ ಹಾಕಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಬಿಡಿಎ ಅಧಿಕಾರಿಗಳು ಎಸಿಪಿ ಉಮಾಶಂಕರ್ ಮೇಲೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಎಸಿಪಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲು ಚಿಂತನೆ ನಡೆಸಿದೆ. ಎರಡೂ ದೂರುಗಳು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿವೆ. ಪ್ರಾಮಾಣಿಕತೆ, ನಿಷ್ಠೆಯಿಂದ ಸರ್ಕಾರಿ ಆಸ್ತಿ ಉಳಿಸಲು ಹೋಗುವ ಅಧಿಕಾರಿಗಳ ಮೇಲೆ ಹೀಗೆ ಎಫ್ಐಆರ್ ಮಾಡ್ತಿದ್ರೆ ಯಾರ್ ಬೇಲಿ ಹಾಕೊಂಡ್ರೆ ನಮಗೇನು ಅಂತ ಅಧಿಕಾರಿಗಳು ಹಿಂದೆ ಸರಿಯೋದ್ರಲ್ಲಿ ಡೌಟ್ ಇಲ್ಲ. ಅಷ್ಟರೊಳಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಸಮಸ್ಯೆ ಬಗೆಹರಿಸಬೇಕಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.